ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಬ್ಯಾಕ್ಲಾಗರ್ ಚಾನಲ್ಗೆ. ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗ್ತಿರೋ ಜಾಗ ಬಂದು ನಮ್ಮ ಬೋಳರಲ್ಲಿರೋ ಕೊರಗಜ್ಜ ಕಟ್ಟೆಗೆ. ಬನ್ನಿ ಹೆಂಗಿದೆ ಅಂತ ನೋಡ್ಕೊಬರೋಣ. ನೋಡ್ಬೋದು, ಅದು ಮಂಗಳದೇವಿಯಿಂದ ಬರೋ ಜಾಗ. ಅಲ್ಲಿಂದ ಬಂದು ಲೆಫ್ಟಿಗೆ ಹೋದರೆ ನಮಗೆ ಸಿಟಿ ಬೀಚ್ ರೋಡ್ ಇದೆ. ಈ ಸಿಟಿ ಬೀಚ್ ರೋಡಲ್ಲಿ ಡೆಡ್ ಎಂಡ್ ಹೋದರೆ ನಿಮಗೆ ಕೊರಗಜ್ಜ ಕಟ್ಟೆ ಸ್ಪಾಟ್ ಸಿಗುತ್ತೆ. ಈ ಕಡೆಯಿಂದ ನಿಮಗೆ ಬಂದರ್ ಕಡೆಯಿಂದ ಮತ್ತು ಪಾಂಡೇಶ್ವರ ಕಡೆಯಿಂದ ಬರ್ಬೋದು. ಪಾಂಡೇಶ್ವರ ಮತ್ತು ಬಂದರ್. ಸೊ ನೋಡ್ಬೋದು, ನಾವೀಗ ವ್ಲಾಗ್ ಜೊತೆಗೆ ಸನ್ಸೆಟ್ನ ಎಂಜಾಯ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಎಷ್ಟಂತ ಮನೇಲಿ ಕೂತ್ಕೊಳ್ಳೋದು, ವಾರ ಇಡೀ ಕೆಲಸ ಒಂದಿನ ಸಿಗೋದು. ಸೊ ವಿ ಕೇಮ್ ಹಿಯರ್. ಏನು ಹೇಳೋದು ಹೇಳಿ. ನೋಡಿ ಜಾಗ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಚಿಕ್ಕದಾಗಿ ಕ್ಲಿಪ್ಸಲ್ಲಿ ನೋಡ್ಬೋದು. ಸನ್ಸೆಟ್ ನೋಡೋಕ್ಕಂತೂ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಸಂಜೆ ಹೊತ್ತು. ಯಾಕಂದರೆ ರಿವರ್ ಪಕ್ಕದಲ್ಲಿದೆ. ಯಾಕಂದರೆ ಅದು ರಿವರ್ ಮತ್ತು ಸಮುದ್ರ ಜಾಯ್ನ್ ಆಗೋ ಜಾಗ. ಜೊತೆಗೆ ಈ ಜಾಗದಲ್ಲಿ ಸಂಜೆ ಹೊತ್ತು ಕೂತ್ಕೊಳ್ಳೋಕ್ಕೆ ಬೆಂಚಸ್ ಇದೆ. ಆಮೇಲೆ ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಕೆಲವು ಆಟ ಆಡೋಕ್ಕೆ ಮಕ್ಕಳಿಗೆಲ್ಲ ಜಾಗನೂ ಇದೆ. ಜೊತೆಗೆ ಇಲ್ಲಿ ಪಬ್ಲಿಕ್ ವಾಶ್ರೂಮು ಇದೆ. ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಚರ್ಮುರಿನೆಲ್ಲ ಮಾರ್ತಾ ಇರ್ತಾರೆ, ಬೇಕರೆ ತೊಗೋಬೋದು. ಮತ್ತು ಈ ಜಾಗ ಅಂತೂ ಸಂಜೆ ಹೊತ್ತು ಪೀಸ್ ಅಂತಲೇ ಹೇಳ್ಬೋದು. ಒಳ್ಳೆ ಗಾಳಿ ಹೊಡಿತಾ ಇರುತ್ತೆ. ಜೊತೆಗೆ ಸನ್ಸೆಟ್ ನೋಡೋಕ್ಕಂತೂ ಒಳ್ಳೆ ಜಾಗ. ಮತ್ತು ಮಕ್ಕಳಿಗಂತೂ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು, ಯಾಕಂದರೆ ಸೇಫ್ಟಿ ಇಲ್ಲ ಪಕ್ಕದಲ್ಲೆಲ್ಲೂ. ಸೊ ಮಕ್ಕಳನ್ನ ಪ್ರಿವೆಂಟ್ ಮಾಡಿ ಕರ್ಕೊಂಡು ಹೋಗೋದನ್ನ. ಅದು ಬಿಟ್ಟರೆ ಎಡಲ್ಟ್ಸ್ ಮತ್ತು ಬೇರೆಯವ್ರಿಗೆಲ್ಲ ಒಳ್ಳೆ ಜಾಗ. ಮತ್ತು ಕೆಲವು ಸಲ ಇಲ್ಲಿ ಮೀನು ಏಡಿನೆಲ್ಲ ಹಿಡಿತಾರೆ, ಅದನ್ನು ನೋಡ್ಬೋದು. ಮತ್ತು ಅಲ್ಲಿ ದೂರದಲ್ಲಿ ನಮಗೆ ಇಂಡಸ್ಟ್ರಿಯಲ್ ಏರಿಯಾಗಳಿದೆ, ಚಿಕ್ಕ ಇಂಡಸ್ಟ್ರಿಯಲ್ ಏರಿಯಾಗಳು, ಫ್ಯಾಕ್ಟ್ರಿಗಳೆಲ್ಲ ಇದೆ. ಮತ್ತು ಆ ಥರ ನೋಡೋಕ್ಕೋದ್ರೆ ಈ ಜಾಗ ಒಂದು ಚಿಕ್ಕದಾಗಿ ಸಿಂಪಲ್ಲಾಗಿ ಪೀಸ್ಫುಲ್ ಜಾಗ ಅಂತಲೇ ಹೇಳ್ಬೋದು. ಸಂಜೆ ಹೊತ್ತು ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡೋದಕ್ಕೆಲ್ಲ ಒಳ್ಳೆ ಜಾಗ. ಜೊತೆಗೆ ಈ ಜಾಗದಲ್ಲಿ ಕಪಲ್ಸ್ ಎಲ್ಲ ಜಾಸ್ತಿ ಬರ್ತಾ ಇರ್ತಾರೆ. ಮತ್ತು ಬೀಚ್ ಟೈಪ್ ಅಂತ ಏನಿಲ್ಲ, ಒಂದು ರಿವರ್ ಮತ್ತು ಸಮುದ್ರ ಮೀಟ್ ಆಗೋ ಜಾಗ ಇದು. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಸಿ ಯು, ಬಾಯ್.